ಇಲ್ಲಿ ನಾವೊಂದು ಇಲ್ಲೇನು ಪ್ರಶ್ನೆ ಎತ್ತಾ ಇದ್ದೀನಿ ಅಂದ್ರೆ, ನಮ್ಮ ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರು ನಮ್ಮ ಬಿಡದಿಯಲ್ಲಿ ಬಿಡದಿ ಪ್ರಾಧಿಕಾರಕ್ಕೆ, ವಸತಿ ಸಮುಚ್ಚಯಕ್ಕೆ ಮತ್ತು ಗ್ರೇಟರ್ ಬಿಡದಿ ಪ್ರಾಧಿಕಾರಕ್ಕೆ ಜಮೀನನ್ನ ಅಕ್ವೈಸೇಷನ್ ಮಾಡ್ತಾರೆ. ನಗರ ಪ್ರದೇಶವನ್ನ ನಿರ್ಮಾಣ ಮಾಡಕ್ಕೆ ಎಲ್ಲವೂ ರಿಯಲ್ ಎಸ್ಟೇಟ್ ದಂದಿರ. ಆದ್ರೆ ರೈತ ಮಾಡೋ ಕೃಷಿಗೆ ಎಲ್ಲಿ ಸಿಗುತ್ತೆ? ಕೃಷಿ ಮಾಡಕ್ಕೆ ಯಾರಿರ್ತಾರೆ? ಎಲ್ಲವನ್ನೂ ಟೆಕ್ನಾಲಜಿ ಕೊಡಲ್ಲ. ಊಟನ, ಅಕ್ಕಿಯನ್ನ ನಾವು ಭೂಮಿಲೇ ಬೆಳಿಬೇಕು. ಹಾಗಾಗಿ ಈ ಏನು ಅವರು ಅಕ್ವಿಸಿಷನ್ ಕೈ ಹಾಕಿದಾರೆ ಅದನ್ನ ಬಿಡಬೇಕು. ರೈತ ಬೆಳೆದ್ರೆ ಬೆಳೆಯನ್ನು ಬೆಳೆದ್ರೆ ಮಾತ್ರ ನಾವು ಜೀವನ ಮಾಡಕ್ ಸಾಧ್ಯ. ಈಗಾಗಲೇ ಅವರು ವಿದ್ಯುತ್ ಸಂಬಂಧ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗಳು PDOಗಳಿಗೆ, ಆಮೇಲೆ ನಮ್ಮ ನಗರ ಪ್ರದೇಶದಲ್ಲಿ ಏನು ನಗರಾಭಿವೃದ್ಧಿ ಸಚಿವಾಲಯ ಎಲ್ಲ ಒಂದು ಆದೇಶಗಳನ್ನ ಬಿಡುಗಡೆ ಮಾಡಿದೆ. ಎಷ್ಟು ಜನಕ್ಕೆ ಗೊತ್ತಿದೆಯೋ ನಾವು ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗೋದು. ಯಾರಿಗೂ ಗೊತ್ತಿರಲ್ಲ, ಕೆಲವರಿಗೆ ವಿಚಾರನೇ ಗೊತ್ತಿರಲ್ಲ. ಈಗ ಗ್ರಾಮಾಂತರ ಪ್ರದೇಶದಲ್ಲಿ ತಾತ್ಕಾಲಿಕ ವಿದ್ಯುತ್ ಅನ್ನ ಕೊಡ್ತಾ ಇದ್ರು. ಇಂತಿಷ್ಟು ಹಣ 18,000ನೋ 17,000 ಕೊಟ್ಟು ತಾತ್ಕಾಲಿಕ ವಿದ್ಯುತ್ ಕಟ್ಕೊಂಡು ಮನೆ ಕಟ್ಟಾದ್ಮೇಲೆ ಅವ್ರಿಗೆ ಲೈಸೆನ್ಸ್ ಕೊಟ್ಟು ಮನೆ ಕಟ್ತಿದ್ರು. ಕೃಷಿ ಅಂದ್ರೆ ರೇಷ್ಮೆಗೋ ಇಲ್ಲ ನಮ್ಮ ಹೈನುಗಾರಿಕೆಗೋ ಇಂತ ವಿಚಾರಗಳಲ್ಲಿ ಒಂದ್ 20,000 ಕಟ್ಕೊಂಡು ಕೊಡ್ತಿದ್ರು. ಆ ಪಾಣಿ ಮೇಲೆ ಕೊಡ್ತಿದ್ರು, ವ್ಯಕ್ತಿಯ ಪಾಣಿ ಮೇಲೆ ಅದಕ್ಕೆ ಲೈಸೆನ್ಸ್ ಕೊಡ್ತಿದ್ರು, ತಾತ್ಕಾಲಿಕ ಲೈಸೆನ್ಸ್ ಕೊಡ್ತಿದ್ರು. ಈಗ ಎಲ್ಲವೂ ಸ್ಟಾಪ್ ಆಗಿದೆ. ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲ ಕೂಡು ಕುಟುಂಬದಲ್ಲಿ ಇರ್ತಾರೆ, ಎಲ್ಲಾರ್ಗೂ ಸೈಟ್ ಇರಲ್ಲ. ಆ ಸೈಟ್ ಇರಲ್ಲ, ಈಗ ಸೈಟ್ಗೂ ಕೂಡ ಕೊಡ್ತಾ ಇಲ್ಲ ನೀವು. ಗ್ರಾಮಾಂತರ ಪ್ರದೇಶದಲ್ಲಿ ಅವನು ಜಮೀನ್ ಹತ್ರ ಹೋಗಿ ಕೃಷಿ ಮಾಡ್ಕೊಂಡು ಅಲ್ಲೇ ಒಂದಷ್ಟೆಲ್ಲ ಮನೆ ಕಟ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡು ಜೀವನ ಮಾಡೋಕ್ಕೂ ಕೂಡ ನೀವು ಯಾವ್ದು ವಿದ್ಯುತ್ಗೆ ಪರವಾನಗಿ ಕೊಡ್ತಾ ಇಲ್ಲ, ತಾತ್ಕಾಲಿಕ ವಿದ್ಯುತ್ಗೆ. ಹಾಗೆ OC ಮತ್ತು ಇದನ್ನ ಕೇಳ್ತಾ ಇದ್ರಿ, ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಮತ್ತು OC ಆಕ್ಯುಪೇಷನ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದೀರಿ. ಇದು ಪ್ರಕರಣ ಸುಪ್ರೀಂ ಕೋರ್ಟ್ ಆರ್ಡರ್ ತೋರಿಸ್ತೀರಿ. ಈ ಪ್ರಕರಣ ನಡೆದಿದ್ದು ಶಾಸ್ತ್ರಿ ನಗರ ಯೋಜನೆ ಮೀರುತ್, ಉತ್ತರ ಪ್ರದೇಶ. ಈ ಪ್ರಕರಣದಲ್ಲಿ ಆ ವ್ಯಕ್ತಿ ಆ UP ಆವಾಸ್ ಯೋಜನೆಯಲ್ಲಿ ಮಂಜೂರಾದಂತ ರೆಸಿಡೆನ್ಸಿಲಿ ಅವನು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿರ್ತಾನೆ. ಆ ಕಮರ್ಷಿಯಲ್ ಬಿಲ್ಡಿಂಗ್ ಅನ್ನ ರೆಸಿಡೆನ್ಷಿಯಲ್ ಕಟ್ಟಿದಿರಲ್ಲ ಅನ್ಬಿಟ್ಟು ಅವನು ಸರ್ಕಾರಿ ಜಾಗನೂ ಸ್ವಲ್ಪ ಒತ್ತಿಸ್ಕೊಂಡಿರ್ತಾನೆ. ಇದಕ್ಕೆ ಪರ್ಮಿಷನ್ ತಗೊಂಡಿರಲ್ಲ. ರೆಸಿಡೆನ್ಷಿಯಲ್ ಜಾಗದಲ್ಲಿ ಕಮರ್ಷಿಯಲ್ ಕಟ್ಟಿರೋದ್ರಿಂದ ಅದು ಕಾರ್ಡರ್ ಆಗುತ್ತೆ, ಇದನ್ನ ಡೆಮಾಲಿಷನ್ ಮಾಡಿ ಅಂತ ಅಲ್ಲಿಗೆ ಹೈಕೋರ್ಟ್ ಕಾರ್ಡರ್ ಆಗುತ್ತೆ. ಹೈಕೋರ್ಟ್ ಇಂದ ಅವ್ನು ಮತ್ತೆ ಹೋಗ್ತಾನೆ, ಸುಪ್ರೀಂ ಕೋರ್ಟ್ ಅನ್ನು ಅದನ್ನೇ ಎತ್ತಿ ಹಿಡಿಯುತ್ತೆ. ಏನಂತ, ನೀವು ರೆಸಿಡೆನ್ಸಿಯಲ್ ಅಲ್ಲಿ ನೀವು ಕಮರ್ಷಿಯಲ್ ಕಟ್ಟಿದಿರಿ, ಇದು ನೀವು ಲೈಸೆನ್ಸ್ ತಗೊಂಡಿರಲ್ಲ ಅಂತ. ಆದ್ರೆ ಇಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ, ಈ ನಗರ ಪ್ರದೇಶದಲ್ಲಿ ಇಷ್ಟಿಷ್ಟು 30-40 ಸೈಟ್ ಕಷ್ಟಪಟ್ಟು ಸಂಪಾದನೆ ಮಾಡ್ತಿರ್ತಾರೆ. ಅವ್ರು CC OC ತಗೊಳ್ಬೇಕು ಅಂದ್ರೆ ಎಲ್ಲಿ ಯಾರು ಇಲ್ಲೇನಾಗಿದೆ ಅಂದ್ರೆ ಹಳ್ಳಿಗಳಲ್ಲಿ 1 ಕುಂಟೆ 2 ಕುಂಟೆಲಿ ನಗರ ಪ್ರದೇಶಕ್ಕೆ ಹೊಂದ್ಕೊಂಡಂಗೆ ಸೈಟ್ ಮಾಡಿರ್ತಾರೆ. ಅದಕ್ಕೆ ಲೈಸೆನ್ಸ್ ಕೊಡ್ತಾ ಇಲ್ಲ. ನೀವು ಕೃಷಿಗೂ ಲೈಸೆನ್ಸ್ ಕೊಡ್ತಾ ಇಲ್ಲ. ಇದನ್ನ ಸಂಬಂಧಪಟ್ಟವರು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ ಸಲ್ಲಿಸಿ ಹಿಂಗೆ ತೊಂದರೆ ಆಗುತ್ತೆ, ರೈತರಿಗೆ ತೊಂದರೆ ಆಗುತ್ತೆ, ಸಾರ್ವಜನಿಕ ತೊಂದರೆ ಆಯ್ತದೆ ಅಂತ ಮನವಿ ಮಾಡ್ಬೇಕು ಅಂತ ಈ ಪತ್ರಿಕಾಗೋಷ್ಠಿ ಮೂಲಕ ಹೇಳ್ತೀನಿ. ಇದು ಅಲ್ಲಿ ಗೊತ್ತಾಯ್ತಾ ಇಲ್ಲ. ಒಂದು ದಿನದಲ್ಲಿ ಲಕ್ಷಾಂತರ ಜನ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ವರ್ಷದಲ್ಲಿ 1 ಲಕ್ಷ ಮನೆ ಕಟ್ಟ ಆಗ್ತಾರೆ ಇಡೀ ದೇಶದಲ್ಲಿ ಅಪ್ಲೈ ಆಯ್ತಾ ಇದೆ ಇದು. ಅದನ್ನ ಯಾರು ರಾಜಕೀಯ ವ್ಯಕ್ತಿಗಳು ನಾಗರಿಕರ ಇದನ್ನ ತೊಂದರೆಗಳನ್ನ ಕೇಳ್ತಾ ಇಲ್ಲ. ಇದನ್ನ ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಕಾನೂನು ಇದನ್ನ ಅಫಿಡೇಟ್ ಮಾಡ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ, ಆಗ್ರಹ ಕೂಡ ಮಾಡ್ತೀನಿ.